ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಯಾರು APMC ಮಾರ್ಕೆಟಲ್ಲಿ ಕೂತ ರೈತರು ಹೋರಾಟ ತಗೊಂಬರ್ತಾರೆ. ಸುಮಾರು ಸಾರಿ ಮನವಿ ಮಾಡಿದ ಇವರಿಗೆ. ಮನವಿ ಮಾಡಿದಾಗ ಕೃಷಿ ಅಧಿಕಾರಿಗಳು, ತೋಟಗಾರಿಕೆ ಕೃಷಿ ಅಧಿಕಾರಿಗಳು, APMC ಮಾರ್ಕೆಟ್ ಅಧಿಕಾರಿಗಳು ಮತ್ತು ಆಮೇಲೆ ಇವರು ಆಡಳಿತ ಮಾಪನ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ರೈತಿಗೆ ಯಾವುದೇ ತೊಂದರೆ ರೀತಿಯಲ್ಲಿ 6 ಅಡಿ ಮಾರ್ಕ್ ಫಿಕ್ಸ್ ಮಾಡಿರೋರು. ಫಿಕ್ಸ್ ಮಾಡಿ ಬಂದಲ್ಲಿ 6 ಅಡಿ ಮಾರ್ಕ್ ಮಾಡಿರೋಲ್ಲಿ ಸುಮಾರು 2 ತಿಂಗಳು ಮಾಡಿದಂಗೆ ಯಥಾಸ್ಥಿತಿ ಈಗ ಮುಂಚೆ 15-16 ಅಡಿ ಮಾರಕ್ಕೆ ಹಂಗೆ ಪ್ರತಿಯೊಬ್ಬ ರೈತರದ್ದು ಎಂಥ 50 ಮಾರ್ಕ್ ತಗೊಂಡ್ರು 20 ಮಾರು 6 ಬೆಸಾಗ್ತಾರೆ. ಈಗ 15 ಅಡಿ ಮಾರಾಕ್ತಾರೆ. ಈಗ ರೈತ ಪ್ರತಿ ಸಾರಿ ಪರಿಸ್ಥಿತಿ ಆಗ್ತೈತೆ. ಅನೇಕ ಸಹ ಮನವಿ ಮಾಡಿರೋ ಜಿಲ್ಲಾಡಳಿತ ಮನವಿ ಮಾಡಿರೋನು ಯಾರು ಕ್ರಮ ತಗೊಂತಾರೆ ಅಂಗಡಿ ವಿರುದ್ಧ. ಯಾಕೆ ರೈತರಿಗೆ ಅನೇಕ ಸಹ ಮನವಿ ಮಾಡಿದ್ರೆ ರೈತ ತೊಂದರೆ ಆಗ್ತದೆ. ರೈತ ಹಾಳಾಗೋಗ್ತಾರೆ. ಈಗ ರೈತ ಕಷ್ಟಪಟ್ಟು ಬೆಳೆದಂದು ಹೂ ಹಾಕಿರಲ್ಲಿ ಬರೀ ಎಂಥ ಮಾರ್ಕ್ ಗಂಟು ತಗೊಂಡ್ರು 40 ಬೆಸಾಗ್ತಾರೆ. ಈಗ 16 ಅಡಿ ಮಾರಾಕ್ತಾರೆ. ಈಗ 16 ಅಡಿ ಮಾರಕ್ಕೆ ಕಣ್ಣಿಗೆ CC ಕ್ಯಾಮ್ರಾ ಹಾಕಿ CC ಕ್ಯಾಮ್ರಾ ರೆಕಾರ್ಡ್ ಆಯ್ತು. ಈಗ ಯಾವಾಗ ಎಷ್ಟು ಮಾರಾಕ್ತಾರೆ ಅಂತೇಳಿ ಅಂಗಡಿ ಯುದ್ಧ ರೈತ ಯಾವ ಕ್ರಮ ತಗೊಂತ ಅಧಿಕಾರಿಗಳು ತೂಕ ಮತ್ತು ಅಳತೆ ಮಾಪನ ಅಧಿಕಾರಿ ಎಲ್ಲ ಎದುರಿಗೆ ಐತೆ ಆಫೀಸು. ಏನು ಹೂ ಮಾರ್ಕೆಟ್ ಎದುರಿಗೆ ನಾವು ಆಫೀಸ್ ಇದ್ರು ಗಂಡ ಓಡಿಕೆ ಸುಮ್ಮನೆ ಹೋಗ್ತಾರೆ. ಆಮೇಲೆ ಕೃಷಿ ಅಧಿಕಾರಿಗಳು ಅಲ್ಲಿ ಹೋಗ್ತಾರೆ. ತೋಟಗಾರಿಕೆ ಇದು ಆಮೇಲೆ ಇದು APMC ಅಧಿಕಾರಿಗಳು ಅಲ್ಲಿ ಹೋಗ್ತಾರೆ. ಈಗ ಎಲ್ಲ ಅಧಿಕಾರಿ ಕಣ್ಣೆದ್ರಲ್ಲೇ ಕಣ್ಣೆದಿಗೆ ರೈತರಿಗೆ ಮೋಸ ಮಾಡ್ತಾರೆ. ಅದು ಆರು ಕ್ರಮ ತಗೊಂತಲ್ಲ. ರೈತ ಅನ್ಯಾಯ ಆದ್ರೂ ಸುಮ್ಮನೆ ಅಧಿಕಾರಿ ಸುಮ್ಮನೆ ಇದ್ರೆ. ಈಗ ಕೂಡ ಜಿಲ್ಲಾಧಿಕಾರಿ ಸ್ಥಳ ಪರಿಶೀಲನೆ ಮಾಡಿ ಹೋಗಿ ಯಾವ ರೀತಿ ಮಾರಾಕ್ತಾರಲ್ಲಿ, ರೈತರಿಗೆ ಎಷ್ಟು ಅನ್ಯಾಯ ಮಾಡ್ತಾರಲ್ಲಿ ಕೂಡ ಸ್ಥಳ ಪರಿಶೀಲನೆ ಮಾಡಿ ರೈತರಿಗೆ ಯಾರು ಯಾವ ಮಾರಾಕ್ತ ದೊಡ್ಡ ಮಾರಾಕ್ತಾರೆ ಅಂಗಡಿ ಕ್ರಮ ತಗೊಂಡು ಕ್ರಮ ಜರುಗಿಸ್ಬೇಕು. ಅವರಿಗೆ ರೈತರು ನ್ಯಾಯ ಕೊಡ್ಬೇಕಂತ ನ್ಯಾಯ ಕೊಡ್ಬೇಕು. ಉಗ್ರ ಹೋರಾಟ ಮಾಡ್ತೀವಿ ನಾವು. ಯಾಕಂದರೆ ಪ್ರತಿ ವರ್ಷ ನೀರು ಪರಿಸ್ಥಿತಿ ಆಯ್ತು. ಈಗ ಇಂಥ ಬರಗಾಲ ರೈತರು ಈಗ ಬರೀ ಔಷಧಿಗೂ ಕೂಲಿಸರು ಹೋಗ್ತದೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ದಂಡ ಕೂಲಿ ಜಿಲ್ಲಾಧಿಕಾರಿ ಸ್ಥಳ ಪರಿಶೀಲನೆ ಮಾಡಿ ಕ್ರಮ ತಗೊಂಬಕ್ಕೆ ಅವರಿಗೆ ಇದು ಉಗ್ರ ಹೋರಾಟ ಮಾಡ್ತಾರೆ. ನಾವು ಸರ್ಕಾರ ಒತ್ತಾಯ ಮಾಡ್ತೇವೆ. ಸುಪ್ರೀಂ ಕೋರ್ಟು ಕ್ಲಿಯರ್ ಮಾಡಿಕೊಟ್ಟಿದೆ ಮೇಕೆದಾಟು. ಅದನ್ನು ಮಾಡಿ ನಿಮಗೆ ಸುಮಾರು 85 TMC ವಾಟರ್ ಸಿಗ್ತದೆ. ಕನಕಪುರ, ನಾಗೂರ, ಚನ್ನಪಟ್ಟಣ, ಹೊಸಕೋಟೆ, ಚಿಕ್ಕಬಳ್ಳಾಪುರ, ಕೋಲಾರಕ್ಕೆಲ್ಲ ಕೊಟ್ಟು 20 TMC ನೀರನ್ನು ಬೆಂಗಳೂರು ಕುಡಿಯೋ ನೀರಿಗೆ ಕೊಡ್ಬೋದು. ಅದನ್ನು ಬಿಟ್ಬಿಟ್ಟು ಈ ಲಿಂಕ್ ಕ್ಯಾನಲ್ ಮಾಡಿ ನಮ್ಮ ರೈತ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಾ? ಯಾಕೆ ನಮ್ಮ ರೈತರಿಗೆ ಶ್ರೀಮಾನ್ ದೇವೇಗೌಡರು ವಿರೋಧ ಪಕ್ಷಕ್ಕೆ ಕೂತ್ಕೊಂಡು ಟನಲ್ ಮಾಡಿಸ್ಕೊಟ್ರು, ಮುಚ್ಚಬಾಸ್ ಸಿಗೋರು,
ವೈಕೆ ರಾಮಯ್ಯನವರು ಇವರೆಲ್ಲ ಹೋರಾಟ ಮಾಡಿದ ಶ್ರಮದಿಂದ ನಾವು ನೀರು ತಗೊಂಡಿದ್ವಿ, ಚೆನ್ನಾಗಿದ್ವಿ. ಅಪ್ಪಿತಪ್ಪಿ ಲಿಂಕ್ ಕ್ಯಾನಲ್ ಬಿಟ್ಕೊಟ್ಬಿಟ್ರೆ ನಾವು 50 ವರ್ಷ ಹಿಂದಕ್ಕೆ ಹೋಗ್ತೀವಿ, ರಾಗಿ ಬೆಳೆಯಕ್ಕೆ ಹೋಗ್ತೀವಿ, ಈ ತೆಂಗು ಅಡಿಕೆ ಎಲ್ಲ ಒಣಗೋಯ್ತವೆ. ಹಾಗಾಗಿ ನಾವ್ಯಾರು ಶಾಶ್ವತವಾದ ಅಧಿಕಾರ ಇರೋಕ್ಕಿಲ್ಲ. ನಾವು ಈ ರೈತರ ಪರ ಹೋರಾಟ ಮಾಡಬೇಕು ಅಂತ ಏಕೈಕ ಉದ್ದೇಶ ನಾವು ಇಟ್ಟಿದ್ದೇವೆ. ಮುಂದಿನ ದಿವಸದಲ್ಲಿ ಇರೋ ಲ್ಯಾಂಡ್ ಅಕ್ವಿಷನ್ ಮಾಡ್ತಾವ್ರೆ, ಮಾಡ್ಕೊಂಡ್ರೇನು ನೀರು ಕೊಡಬೇಕು ಅಂತ ಕಾನೂನಿಲ್ಲ. ನಮ್ಮ ನೀರದು ನಮಗೆ ಅಲಾಟ್ ಆಗಿ ತುಮಕೂರು ಜಿಲ್ಲೆಗೆ ಅಲಾಟ್ ಆಗಿರುವಂತ ವಾಟರ್ ಈಗ ನಾನ್ ಸಪೋಸ್ ಟಚ್ ಅದು ಯಾಕೆ ತಗೋತಾನೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ತಮಗೆ ವಿನಿಸ್ತೀನಿ, ನಮಗೆ ಕೊನೆ ಆಗ್ಬಾರ್ದು. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಜೀವನ ಮಾಡಬೇಕಾಗಿದೆ ರೈತಾಪಿ ವರ್ಗ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.